ಇಲ್ಲಿ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಿನಲ್ಲಿ ಎಷ್ಟು ಜನ ಪರ್ಮಿಷನನ್ನು ತಗೊಂಡಿದ್ದಾರೆ ಎಮ್ ಸ್ಯಾಂಡು, ಕ್ರಷಿಂಗ್ ಮಷಿನ್ಗಳು ಎಷ್ಟಿವೆ ಅಂತ ಹೇಳಿ ನಾನು RTIಗೆ ಕೇಳಿದ್ದೀನಿ. ಅದು ಯಾರು ಕೇಳಿದ್ದೀನಿ? ಮೈನಿಂಗ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆಫ್ ಬೆಳಗಾವಿಗೆ ನಮ್ಮ ಚಾನಲ್ ಅದನ್ನು ಕೇಳಿದೆ. ಪರ್ಮಿಷನ್ನು ಇರೋದು ಎಷ್ಟು ಎಕರೆಗೆ, ಇವ್ರು ಎಷ್ಟು ಎಕರೆಯನ್ನು ಯೂಸ್ ಮಾಡ್ಕೊತಾ ಇದ್ದಾರೆ, ಇದ್ರ ಹಿಂದ್ಗಡೆ ಇರುವಂತಹ ಪ್ರಭಾವಿಗಳು ಯಾರು? ರಾಜಾರೋಷವಾಗಿ ನೂರಾರು ಟ್ರಕ್ಗಳು, ನೂರಾರು ಲಾರಿಗಳು, ನೂರಾರು ಟಿಪ್ಪರ್ಗಳು ಅಡ್ಡಾಡ್ತಾನೆ ಇರುತ್ತೆ, ಉಸುಕನ್ನು ತಗೊಂಡು ಹೋಗ್ತಾನೆ ಇರುತ್ತೆ, ರಫ್ತು ಮಾಡ್ತಾ ಇರುತ್ತೆ, ಗರ್ಸನ್ನು ಕಡ್ದಾಕ್ತಾ ಇರ್ತಾರೆ, ಕಲ್ಲುಗಳನ್ನು ಪುಡಿ ಪುಡಿ ಮಾಡಿ ಅದನ್ನು ಎಮ್ ಸ್ಯಾಂಡ್ ಅಂತ ಹೇಳಿ ಮತ್ತೆ ಹೋಗ್ತಾ ಇರ್ತಾರೆ. ನೂರಾರು ಡೈಲಿ ಏನಿಲ್ಲಪ್ಪ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಲಾಭ, ಲಕ್ಷ ಗಟ್ಟಲೆ ಇಲ್ಲಿ ಅಮೌಂಟ್ ಫ್ಲೋ ಆಗ್ತಾ ಇದೆ. ಇದಕ್ಕೆಲ್ಲ ಅಕೌಂಟಬಿಲಿಟಿ ಯಾರು? ಮತ್ತು ಅದೇ ರೀತಿ ಯಾವುದೇ ಒಂದು ಎಮ್ ಸ್ಯಾಂಡ್ ಪ್ಲ್ಯಾಂಟ್ ಇರಬೇಕಪ್ಪ ಅಂತಂದರೆ ಅದಕ್ಕೆ ಪ್ರಾಪರ್ ಆದಂತಹ ನಿಸರ್ಗಕ್ಕೆ ಏನೇ ಒಂದು ಹಾನಿ ಆಗಬಾರ್ದು, ಆಗಕೂಡ್ದು ಅಂತ ಇಂಪಾರ್ಟೆಂಟ್ ಮೆಜರ್ಸ್ಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಅವೆಲ್ಲ